ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ದಿಸ್ ಇಸ್ ಗಗನ್ ಬೆಲ್ಲದ್. ಇವತ್ತಿನ ಒಂದು ವಿಡಿಯೋದಲ್ಲಿ ಪುರ್ದಾಳ್ ಡ್ಯಾಮು, ಇದು ಶಿವಮೊಗ್ಗದಿಂದ ಪುರ್ದಾಳ್ ಡ್ಯಾಮಿಗೆ ಬರಬೇಕು ಅಂದರೆ ಅರೌಂಡ್ 7 ಕಿಲೋಮೀಟರ್ಸ್ ಆಗುತ್ತೆ. ಸೊ ಪುರ್ದಾಳಿ ಹೋಗೋಕ್ಕೆ ಇದೇ ರೋಡು. ಸೊ ಫಸ್ಟು ಗುರುಕುಲ ಸಿಗುತ್ತೆ, ಮಂದಾರ ಸ್ಕೂಲ್ ಸಿಗುತ್ತೆ. ಸೊ ಅದರಿಂದ ಇದೇ ರೋಡಲ್ಲಿ ಹೋಗೋದು. ಪುರ್ದಾಳಿ ಏನಕ್ಕಪ್ಪ ಫೇಮಸ್ಸು ಅಂತ ಹೇಳಿದ್ರೆ, ಫಸ್ಟು ಸುವರ್ಣದಲ್ಲಿ ಪ್ಯಾಟೆ ಹುಡುಗಿರ ಹಳ್ಳಿ ಲೈಫು ಅನ್ನೋ ರಿಯಾಲಿಟಿ ಶೋ ನಡೆದಿತ್ತು. ಸೊ ಅದು ಇಲ್ಲೇ ಫಸ್ಟ್ ನಡೆದಿದ್ದು. ಸೊ ಬನ್ನಿ ಹೋಗೋಣ. ಸೊ ರೋಡಲ್ಲಿ ಬರ್ತಾ ಒಂದು ವ್ಯೂ ಪಾಯಿಂಟ್ ತೋರಿಸ್ತೀನಿ. ಅಂದರೆ ಲೈಕ್ ಅಕ್ಕಪಕ್ಕ ಗದ್ದೆ ಇದೆ, ಆ ವ್ಯೂ ಪಾಯಿಂಟ್ ನೋಡ್ಬಿಡ್ರಿ, ಸೈಕ್ ಆಗ್ಬಿಡ್ತೀರ. ಅಲ್ಲಿ ನೋಡಿರಿ ಹೆಂಗಿದೆ ನೋಡ್ರಿ ವ್ಯೂ ಪಾಯಿಂಟ್. ಫುಲ್ಲು ಅಕ್ಕಪಕ್ಕ ಫುಲ್ ಗದ್ದೆ. ಇದು ಈ ಕಡೆ ಅಡಿಕೆ ತೋಟ. ಸೊ ಈ ಕಡೆ ಅಡಿಕೆ ತೋಟ, ಈ ಕಡೆ ಇದು ಭತ್ತ. ಎಲ್ಲೆಲ್ಲ ಜನ ಕೆಲಸ ಮಾಡ್ತವ್ರೆ. ಫುಲ್ಲು ಸೈಕಿದೆ ಮಾತ್ರ ವ್ಯೂಸ್. ಅದಕ್ಕೆ ಹೇಳೋದು ಶಿವಮೊಗ್ಗ ಯಾವತ್ತಿದ್ರು ಶಿವಮೊಗ್ಗ ನಮ್ಮ ಮಲೆನಾಡು ಅಂತ. ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅ ನ್ಯೂ ವಿಡಿಯೋ. ದಿಸ್ ಇಸ್ ಗಗನ್ ಬೆಲ್ಲದ್. ಇವತ್ತಿನ ಒಂದು ವಿಡಿಯೋದಲ್ಲಿ ಪುರ್ದಾಳ್ ಡ್ಯಾಮು, ಇದು ಶಿವಮೊಗ್ಗದಿಂದ ಪುರ್ದಾಳ್ ಡ್ಯಾಮಿಗೆ ಬರಬೇಕು ಅಂದರೆ ಅರೌಂಡ್ 7 ಕಿಲೋಮೀಟರ್ಸ್ ಆಗುತ್ತೆ. ಸೊ ಫಸ್ಟು ನಿಮಗೆ ಗುರುಕುಲ ಸಿಗುತ್ತೆ. ಗುರುಕುಲ ಆದಮೇಲೆ ಮಂದಾರ ಸ್ಕೂಲ್ ಸಿಗುತ್ತೆ. ಅದ್ರ ಒಳಗಿಂದ ಹಂಗೆ ಬಂದರೆ ಸ್ವಲ್ಪ ಕಚ್ಚಾ ರೋಡ್ ಸಿಗುತ್ತೆ. ಕಚ್ಚಾ ರೋಡಿಂದ ಬಂದರೆ ಸ್ವಲ್ಪ ಸಿಮೆಂಟ್ ರೋಡ್ ಸಿಗುತ್ತೆ. ಒಳಗಡೆ ಬಂದುಬಿಟ್ರೆ ಇದೇ ಪುರ್ದಾಳ್ ಡ್ಯಾಮು. ಸೊ ಇದು ಇಲ್ಲಿ ಈ ಪ್ಲೇಸಲ್ಲಿ ಇದು ಒಂದು ಹಿಡನ್ ಜಿಮ್ ಆಗಿತ್ತು. ಇವಾಗ ಸ್ವಲ್ಪ ಎಲ್ಲ ಎಕ್ಸ್ಪ್ಲೋರ್ ಆಗ್ತಾ ಇದೆ. ನಾನು ಇನ್ನು ಆ ಕಡೆ ಏನೇನಿದೆ ಎಲ್ಲ ತೋರಿಸ್ತೀನಿ. ಇನ್ನೂ ಯಾರೆಲ್ಲ ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡಿರಿ. ಸೊ ಡ್ಯಾಮಿಗೆ ಹೋಗ್ಬೇಕಾದ್ರೆ ಒಳಗಡೆ ಹಳ್ಳಿ ರೋಡ್ ಅಂತ ಹೇಳಿದೆ ನಾನು. ಸೊ ಹಳ್ಳಿ ರೋಡ್ ಇದೆ. ಸೊ ಅಕ್ಕಪಕ್ಕ ಫುಲ್ಲು ಅಡಿಕೆ ಮರ, ಆಮೇಲೆ ತೆಂಗು ಎಲ್ಲ ಹಾಕವ್ರೆ. ಸೊ ನೋಡ್ಬೋದು ನೀವು ಅಕ್ಕಪಕ್ಕದಲ್ಲಿ ಫುಲ್ ಗ್ರೀನರಿ ತುಂಬಿದೆ. ಇದೇ ರೋಡಲ್ಲಿ ಹೋಗಬೇಕು. ನೋಡ್ರಿ ರೋಡ್ ನೋಡ್ರಿ, ಇಲ್ಲಿ ತೋರಿಸ್ತೀನಿ. ಮಳೆ ಬಂದರೆ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಆಫ್ ರೋಡಿಂಗಿಗೂ ಮಸ್ತ್ ಮಜಾ ಇದೆ. ಒಂದು 2 ಕಿಲೋಮೀಟರ್ ಆಫ್ ರೋಡಿಂಗ್ ಥರ ನಿಮಗೆ ಫೀಲ್ ಕೊಡುತ್ತೆ. ಸೊ ಬರ್ರಿ, ಬಂದು ಎಕ್ಸ್ಪ್ಲೋರ್ ಮಾಡಿರಿ. ಈ ಕಡೆ ನೋಡ್ರಿ ಹಳ್ಳಿ ಫೀಲಿಂಗ್ಸು. ಇಲ್ಲೆಲ್ಲ ಜನ ವಾಸವಾಗಿರ್ತಾರೆ. ಸೊ ಸುತ್ತಮುತ್ತ ಇದ್ರೆ ಇಂಥ ಸಣ್ಣ ಪ್ಲೇಸಸ್ಗಳು ಬಂದು ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋಗ್ರಿ. ಸೊ ನೀವು ಎಂಟ್ರ್ ಆಗ್ತಿದ್ದಂಗೆ ಇಲ್ಲಿ ಒಂದು ಬೋರ್ಡ್ ನೋಡ್ಬೋದು. ಶಿವಮೊಗ್ಗ ವನ್ಯಜೀವಿ ವಿಭಾಗ, ಶೆಟ್ಟಿಹಳ್ಳಿ ಅಭಯಾರಣ್ಯ, ಶಿವಮೊಗ್ಗ ವನ್ಯಜೀವಿ ವಲಯ, ಅಕ್ರಮ ಪ್ರವೇಶ ನಿಷೇಧ. ಇದೆಲ್ಲ ಏನಾಗಿದೆ ಓದ್ಕೊಳ್ರಿ, ಇದೆಲ್ಲ ಫಾಲೋ ಮಾಡಿರಿ. ಬಿಕಾಸ್ ಇದೆಲ್ಲ ಗೌರ್ಮೆಂಟ್ ರೂಲ್ಸ್ ಅಲ್ಲ. ಸೊ ವಿ ಹ್ಯಾವ್ ಟು ಫಾಲೋ ದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನು. ಈಗ ಸ್ವಲ್ಪ ಮಳೆ ಇಲ್ಲ, 1-2 ದಿವಸದಿಂದ ಕಮ್ಮಿ ಆಗಿದೆ. ಸೊ ಆದರೂ ನೀರು ನೋಡಿ ಎಷ್ಟಿದೆ ಡ್ಯಾಮಿಂದು. ಇನ್ನು ಆ ಕಡೆ ಮುಂದೆ ಹೋಗೋಣ, ಕರ್ಕೊಂಡು ಹೋಗ್ತೀನಿ. ಸೊ ಇಲ್ಲಿ ನೋಡ್ಬೋದು ಕೆಳಗಡೆ ಬಂದಾದಮೇಲೆ ಲೈಕ್ ಫುಲ್ಲು ನೀರೆಲ್ಲ ಇಲ್ಲಿವರೆಗೆ ಬಂದಿದೆ. ಇನ್ನು ಆ ಕಡೆ ಅಲ್ಲೊಂದು ಫಾಲ್ಸ್ ಥರ ಹರಿಯುತ್ತೆ, ಅಲ್ಲಿ ಆದರೆ ಕರ್ಕೊಂಡು ಹೋಗ್ತೀನಿ, ನೋಡೋಣ. ಸೊ ನೀವು ನೋಡ್ತಾ ಇರ್ಬೋದು, ಇದು ಪುರ್ದಾಳ್ ಡ್ಯಾಮ್. ಇದು ನಾನು ಲೈಕ್ 2016 ಬಂದಿದ್ವಿ ಫ್ರೆಂಡ್ಸ್ ಜೊತೆ. ಅಂದರೆ ಡಿಗ್ರಿ ಮಾಡ್ತಾ ಬಂದಿದ್ವಿ. ಸೊ ಆ ಕಡೆ ಸೈಡ್ ಇತ್ತು, ಆ ಕಡೆ ಎಲ್ಲ ನೀರು ಮುಚ್ಕೊಂಡು ಹೋಗ್ಬಿಟ್ಟಿದೆ. ಅಲ್ಲೆಲ್ಲ ಬಂದು ಸ್ವಿಮ್ಮಿಂಗ್ ಮಾಡಿ ಮಾತ್ರ ಮಸ್ತ್ ಮಜಾ ಮಾಡಿದ್ವಿ. ಇವಾಗ ಆ ಕಡೆ ಎಲ್ಲ ಹೋಗಂಗಿಲ್ಲ. ಸೊ ಬಿಕಾಸ್ ಆಫ್ ಎಲ್ಲ ಸ್ವಲ್ಪ ಸ್ಟ್ರಿಕ್ಟ್ ರೂಲ್ಸ್ಗಳಿದ್ದಾವೆ, ಅದನ್ನೆಲ್ಲ ಫಾಲೋ ಮಾಡಬೇಕು. ಸೊ ನೀವು ಯಾರು ಫ್ರೆಂಡ್ಸ್ ಜೊತೆ ಬಂದರೆ ಆರಾಮಾಗಿ ಬಂದು ಹೋಗ್ರಿ. ವಿತಿನ್ 7 ಕಿಲೋಮೀಟರ್ಸ್ ಒಳಗಡೆ ಈ ಥರ ಪ್ಲೇಸಸ್ಗಳಿರ್ತವೆ, ಬಂದು ಎಕ್ಸ್ಪ್ಲೋರ್ ಮಾಡಿರಿ.
ಆಮೇಲೆ ಈ ಪುರ್ದಾಳ್ ಡ್ಯಾಮು ಪ್ರೀ ವೆಡ್ಡಿಂಗಿಗೂ ಭಾರಿ ಫೇಮಸ್ಸು. ಪ್ರೀ ವೆಡ್ಡಿಂಗ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಇಲ್ಲೂ ಬಂದು ಪ್ರೀ ವೆಡ್ಡಿಂಗ್ ಮಾಡ್ತಾರೆ. ನಾನು ಸುಮಾರು ನೋಡಿದ್ದೀನಿ, ಕೇಳಿದ್ದೀನಿ. ಸೊ ಇಲ್ಲಿ ಇವಾಗ ಯಾರು ನಾನು ಬಂದಿರೋ ಪ್ರಕಾರ ಇವಾಗ ಯಾರು ಇಲ್ಲಿ ಪ್ರೀ ವೆಡ್ಡಿಂಗ್ ಮಾಡ್ತಿರೋ ನಾನು ಕಂಡಿಲ್ಲ. ಸೊ ಇನ್ನು ಅಲ್ಲಿ ಮುಂದೆ ಹೋಗೋಣ. ಅಲ್ಲೊಂದು ಸಣ್ಣದೇನೋ ಬ್ರಿಡ್ಜ್ ಥರ ಇದೆ, ಅದ್ರ ಮೇಲೆ ಕರ್ಕೊಂಡು ಹೋಗ್ತೀನಿ. ಸುತ್ತಮುತ್ತ ಇದ್ರೆ ಬಂದು ನೋಡಿ ಎಕ್ಸ್ಪ್ಲೋರ್ ಮಾಡಿರಿ. ಪ್ಲೇಸಸ್ಗಳು ಚೆನ್ನಾಗಿದೆ, ಗ್ರೀನರಿ, ವಾಟರು, ಅದು ಬರ್ತಾ ರೋಡಲ್ಲೆಲ್ಲ ಬರ್ತಾ ಹಳ್ಳಿ ವೆದರ್, ಪ್ಯೂರ್ ಹಳ್ಳಿ ವೆದರ್ ಸಿಗುತ್ತೆ. ಸೊ ಬಂದು ಎಕ್ಸ್ಪ್ಲೋರ್ ಮಾಡಿರಿ. ಸೊ ನಾನು ಹೇಳಿದೆ ಆ ಕಡೆಯಿಂದ ಬಂದರೆ ಒಂದು ಸಣ್ಣ ಬ್ರಿಡ್ಜ್ ಸಿಗುತ್ತೆ ಅಂತ. ಸೊ ಅದೇ ಇದು ಬ್ರಿಡ್ಜು, ಇದ್ರ ಮೇಲೆ ಹೋಗ್ಬೋದು, ಬಟ್ ಸ್ವಲ್ಪ ಕೇರ್ಫುಲ್ಲಾಗಿ ಹೋಗಿ. ಇಲ್ಲಿ ಬಂದು ಅಂತ ಗಟ್ಟಿ ಏನಿಲ್ಲ, ಬಟ್ ಫೋಟೋ ವ್ಯೂಸಿಗೆಲ್ಲ ಮಸ್ತ್ ಫ್ರೇಮ್ಸ್ ಕೂರಿಸ್ಬೋದು. ಸೊ ದಿಸ್ ಈಸ್ ದ ವ್ಯೂ ಪಾಯಿಂಟ್. ಇನ್ನು ಮುಂದೆ ಕರ್ಕೊಂಡು ಹೋಗ್ತೀನಿ, ಮುಂದೆ ಏನಿದೆ ಅದನ್ನು ತೋರಿಸ್ತೀನಿ. ಫಾಲೋ ಮಾಡಿರಿ. ಸೊ ಇಲ್ಲಿಗೆ ಬರಬೇಕು ಅಂತ ಹೇಳಿದ್ರೆ ಫಸ್ಟ್ ನಾನು ಅಲ್ಲಿತ್ತಿ ಬೋರ್ಡ್ ತೋರಿಸಿದ್ರೆ ಅಲ್ಲಿಂದ ಸ್ವಲ್ಪ ವ್ಯೂ ಪಾಯಿಂಟ್ ಎತ್ಕೊಂಡು ಅಲ್ಲಿಂದ ಇದೇ ರೋಡಲ್ಲಿ, ಈ ಮಣ್ಣಿನ ರೋಡಲ್ಲಿ ಬಂದು ಸೊ ಇಲ್ಲಿ ಈ ಕಡೆ ಬರಬೇಕು. ಸೊ ಈ ಕಡೆ ಬಂದು ನೀವು ಕೆಳಗಿಂದ ಹೋದ್ರೂ ವ್ಯೂ ಪಾಯಿಂಟ್ ಸಿಗುತ್ತೆ, ಇಲ್ಲಿಂದ ಹೋದ್ರೂ ವ್ಯೂ ಪಾಯಿಂಟ್ ಇದೆ. ಮಾತ್ರ ಸಖತ್ತಾಗಿದೆ, ಮಾತ್ರ ಬಂದು ಎಕ್ಸ್ಪ್ಲೋರ್ ಮಾಡಿರಿ. ಅಲ್ಲಿ ಕೆಳಗಡೆ ನೋಡ್ರಿ, ಅಲ್ಲಿ ಕಾಲೇಜ್ ಹುಡುಗಿರು ಯಾರ್ಯಾರೋ ಬಂದು ಫುಲ್ ಹಾವಳಿ ಮಾಡ್ತಾರೆ. ಮಸ್ತಾಗಿದೆ ನೋಡ್ರಿ. ಸೊ ನಾನು ಹೇಳಿದೆ ಮುಂದೆಯಿಂದ ಬಂದರೆ ಇಲ್ಲೊಂದು ಫಾಲ್ಸ್, ಡ್ಯಾಮ್ ಹರಿಯುತ್ತೆ. ಸೊ ತೋರಿಸ್ತೀನಿ, ಈಗ ನೋಡ್ರಿ ಎಷ್ಟು ಸಖತ್ತಾಗಿದೆ. ಸೊ ಇದು ಪುರ್ದಾಳ್ ಡ್ಯಾಮು. ಇದೆಲ್ಲ ಬಂದು ಪ್ರೀ ವೆಡ್ಡಿಂಗ್ ತುಂಬ ಜನ ಮಾಡ್ತಾರೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಡ್ಯಾಮ್ ಕೆಳಗಡೆನೂ ಕರ್ಕೊಂಡು ಹೋಗ್ತೀನಿ. ಫುಲ್ಲು ಮಸ್ತಾಗಿದೆ, ಸಕ್ಕತ್ತಾಗಿ ನೀರು ಹರಿಯುತ್ತೆ ನೋಡ್ರಿ. ಮಳೆ ಹನಿ ಸ್ಟಾರ್ಟ್ ಆಯಿತು. ಸೊ ಈ ಕೆಳಗಡೆ ಕರ್ಕೊಂಡು ಹೋಗ್ತೀನಿ, ಕೆಳಗಡೆ ಕರ್ಕೊಂಡು ಹೋಗಿ ವ್ಯೂ ಪಾಯಿಂಟ್ ಹೆಂಗಿದೆ ತೋರಿಸ್ತೀನಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಮಾತ್ರ ಸಕ್ಕತ್ತಾಗಿದೆ, ಸ್ಟೆಪ್ ಬೈ ಹರಿದೋಗುತ್ತೆ ನೀರು. ಸೊ ಕೆಳಗಡೆ ಬರಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಇಳ್ಕೊಂಬರಬೇಕು, ಯಾವುದೇ ಸ್ಟೆಪ್ಸ್ ಇಲ್ಲ. ಆ ಕಡೆ ಸ್ಟೆಪ್ಸ್ ಇದೆ, ಬಟ್ ಆ ಕಡೆ ಅಷ್ಟು ಸೇಫ್ ಅಲ್ಲ. ಸೊ ಬೆಟರ್ ಇಲ್ಲಿಂದ ಬಂದುಬಿಡ್ರಿ, ಓಕೆನಾ. ಹಿಂಗೆ ಬಂದರೆ ಹಿಂಗೆ ಮಣ್ಣಿನ ಥರ ಸಿಗುತ್ತೆ. ಸೊ ಲೈಕ್ ಇಲ್ಲಿಂದ ಬಂದುಬಿಟ್ಟು ಆ ಕಡೆಯಿಂದ ವ್ಯೂ ಪಾಯಿಂಟ್ ತೋರಿಸ್ತೀನಿ. ಸೊ ಅಲ್ಲಿ ಮೇಲಿಂದ ನಡ್ಕೊಂಬಂದರೆ ಇಲ್ಲಿ ಕೆಳಗಡೆ ವ್ಯೂ ಪಾಯಿಂಟ್ ಇದೆ. ಸೊ ಈ ವ್ಯೂ ಪಾಯಿಂಟು ನಿಮಗೆ ವಾಯ್ಸ್ ಕೇಳಿಸಿದೆಯಲ್ಲ ಗೊತ್ತಿಲ್ಲ, ಬಿಕಾಸ್ ಆಫ್ ಫುಲ್ಲು ವಾಟರ್ ಫಾಲ್ ಆಗ್ತಾ ಇದೆ. ಮಾತ್ರ ಮಸ್ತ್ ಇದೆ. ನಾನು ಹೇಳಿದೆ ಮಿಡಲಲ್ಲಿ ಬಂದು ವೀಡಿಯೋ ತೆಗಿತೀನಿ ಅಂತ. ಸೊ ಇಲ್ಲಿ ಬಂದು ವೀಡಿಯೋ ತೆಗಿತೀನಿ. ಆ್ಯಕ್ಚುಲಿ ಬರಬೇಕಂದ್ರೆ ಫುಲ್ ಕೇರ್ಫುಲ್ಲಾಗಿ ಬರಬೇಕು, ಬಿಕಾಸ್ ಫುಲ್ ಜಾರತ್ತೆ. ಇಲ್ಲಿ ಏನಾರ ಬರ್ತಡೇ ಪಾರ್ಟಿ ಮಾಡ್ಕೊಂಡ್ರೆ ಅದೆಲ್ಲ ಇಗ್ನೋರ್ ಹೊಡೀರಿ. ಸೊ ಬೆಟರ್ ನೀವು ಆ ಕಡೆಯಿಂದ ಬಂದುಬಿಟ್ಟು ಅಲ್ಲಿ ಶೂ ಬಿಚ್ಚಿ ಒಳಗಡೆ ಬಂದ್ರಿ. ಒಳಗಡೆ ಸ್ವಲ್ಪ ಪಾಚಿ ಇದೆ, ಮಾತ್ರ ಮಸ್ತಾಗಿದೆ ನೋಡಿರಿ ಮಾತ್ರ. ಸೊ ಇದು ವ್ಯೂ ಪಾಯಿಂಟ್. ಆ ಕಡೆ ಡ್ಯಾಮಿಂದ ಬಂದು ಹಂಗೆ ನೀರು ಫಾಲ್ ಆಗುತ್ತೆ. ಬಟ್ ಇವಾಗ ವಾಟರ್ ಫ್ಲೋ ಕಮ್ಮಿ ಇದೆ, ಹಂಗಾಗಿ ವಾಟರ್ ಫ್ಲೋ ಕಮ್ಮಿ ಇರೋದ್ರಿಂದ ನಿಮಗೆ ಇಲ್ಲಿ ಬರ್ಬೋದು. ಸೊ ಬಂದರೆ ಮಾತ್ರ ಸಿಕ್ಕಾಪಟ್ಟೆ ಕೇರ್ಫುಲ್ ಆಗಿರಬೇಕು, ಬಿಕಾಸ್ ಕೆಳಗಡೆ ನಾನು ಶೂ ಬಿಚ್ಚಿ ಬಂದಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಫುಲ್ ಜಾರಿದೆ, ಫುಲ್ ಪಾಚಿ ಇದೆ. ಸೊ ನೋಡ್ಬೋದು ನೀವು. ಪ್ರೀ ವೆಡ್ಡಿಂಗಿಗೆಲ್ಲ ಬಾರಿ ಮಾಡ್ತಿದ್ದ ಪ್ಲೇಸ್ ಇದೆಯೋ ಎಲ್ಲ ಬಂದು ಪ್ರೀ ವೆಡ್ಡಿಂಗಿಗೆ ಮಾತ್ರ ಮಸ್ತಾಗಿ ಮಾಡ್ತಾರೆ ಫೋಟೋಸು. ಸೊ ನೀವು ಯಾರು ಅಕ್ಕಪಕ್ಕ ಇದೆ ಬಂದು ವೀಡಿಯೋಸ್ ಮಾಡಿರಿ, ಫೋಟೋ ಮಾಡಿಕೊಡ್ರಿ, ಮಸ್ತ್ ಮಜಾ ಇರುತ್ತೆ. ಆಮೇಲೆ ಇನ್ನೊಂದು ಸ್ಮಾಲ್ ಅಪ್ಡೇಟ್ ಗೈಸ್, ಇಲ್ಲಿ ಬರಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಬರ್ರಿ, ಬಿಕಾಸ್ ಇಲ್ಲಿ ಕೆಳಗಡೆ ಇದೆಯಲ್ಲ, ಇಲ್ಲಿ ಕೆಳಗಡೆ ಹೋದರೆ ಅಲ್ಲಿ ಕೆಳಗಡೆ ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ಕೆಳಗಡೆ ಎಲ್ಲ ಹೋದರೆ ಸ್ವಲ್ಪ ಹುಷಾರಾಗಿರ್ರಿ. ಸೊ ಬಿಕಾಸ್ ಅಲ್ಲೆಲ್ಲ ಅಷ್ಟು ಇದಿಲ್ವಾ, ಅಂದರೆ ಲೈಕ್ ಎಲ್ಲ ಫುಲ್ ಪಾಚಿಯಾಗಿ ಎಲ್ಲ ಫುಲ್ ಪಾಚಿ ಕಟ್ಟೋಗಿದೆ. ಸೊ ಹಂಗಾಗಿ ಸ್ವಲ್ಪ ಬಂದಾಗ ಸ್ವಲ್ಪ ಹುಷಾರಾಗಿರ್ರಿ.
ಅದೊಂದು ಅಪ್ಡೇಟ್ ಕೊಡಬೇಕಿತ್ತು, ಕೊಟ್ಟಿದ್ದೀನಿ. ಸಬ್ಸ್ಕ್ರೈಬ್ ಮಾಡಿ. ಸೊ ಗೈಸ್, ಇಷ್ಟು ಹೇಳ್ತಾ ಈ ಪುರ್ದಾಳ್ ವಿಡಿಯೋ ಡ್ಯಾಮು ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆದರೆ ನಂದು ಇರಲಿ ಅಂತ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಆಲ್ ಗೈಸ್, ಬಾಯ್. Conmigo, amor, de todos esos placeres que